ನನ್ನ ಹೆಸರು ರವಿ. ನಾನು ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿ ವಾಸವಾಗಿದ್ದೇನೆ. ನನ್ನ ಫ್ರೆಂಡ್ಸ್ ಎಲ್ಲರೂ ದುಬೈನಲ್ಲಿ ಕೆಲಸ ಮಾಡಿಕೊಂಡು ಅಲ್ಲೇ ಸೆಟ್ಲ್ ಆಗಿದ್ದಾರೆ. ನಾನು ಇಲ್ಲಿನ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನನಗೆ 30 ವರ್ಷ ವಯಸ್ಸು, ಆದರೆ ಇನ್ನೂ ಮದುವೆಯಾಗಿಲ್ಲ. ನನಗೆ ಮದುವೆಯಾಗಿ ಆಮೇಲೆ ಕೆಯ್ಯುವುದೆಂದರೆ ಸಹನೆ ಇಲ್ಲ. ಆದರೆ ನಾನು ಡಗಾರ್ಗಳ ಹತ್ತಿರ ಹೋಗಿ ಕೆದು ಬರಬಾರದ ರೋಗ ಬರೆಸಿಕೊಳ್ಳಲು ಇಷ್ಟ ಇಲ್ಲ. ಹಾಗೆ ಕಾಂಡೋಮ್ ಹಾಕಿಕೊಂಡು ಕೆದರೆ ಅಷ್ಟೇನೂ ಮಜಾ ಸಿಗೋಲ್ಲ. ಆದ್ದರಿಂದ ಇಲ್ಲೇ ಯಾವುದಾದರೂ ಮಲ್ಲು ಆಂಟಿ ಸಿಕ್ಕಿದರೆ ಹಾಗೆ ಕೆದಾಡಬೇಕು ಅನಿಸಿತು. ಹಾಗೆ ಯಾವ ಆಂಟಿ ಒಂದು ಸಾರಿ ಮಾತ್ರ ಕೆಯ್ಯುವುದಕ್ಕೆ ಅವಕಾಶ ಕೊಡಬಹುದು ಎಂದು ಯೋಚಿಸಿದಾಗ ಆಗ ನನಗೆ ನೆನಪಿಗೆ ಬಂದಿದ್ದು ಪಕ್ಕದ ಬೀದಿಯ ರಮ್ಯಾ ಆಂಟಿ. ರಮ್ಯಾ ಆಂಟಿ ಒಂದು ವಿಧವೆ, ಆದರೆ ವಯಸ್ಸು 30 ಇರಬಹುದು. ಅವಳ ಗಂಡ ಯಾವುದೋ ಆಕ್ಸಿಡೆಂಟ್ನಲ್ಲಿ ತೀರಿ ಹೋದ. ಅವಳು ಮತ್ತೆ ಅವಳ ಮಗಳು ಮಾತ್ರ ಆ ಮನೆಯಲ್ಲಿ ಇದ್ದಾರೆ. ಅವಳ ಮಗಳನ್ನು ಊಟಿಯಲ್ಲಿ ಯಾವುದೋ ಕಾನ್ವೆಂಟ್ನಲ್ಲಿ ಸೇರಿಸಿ ಓದಿಸುವುದಾಗಿ ಕೇಳ್ಪಟ್ಟೆ. ಅಂದರೆ ಆ ಮಲ್ಲು ಆಂಟಿ ಒಂಟಿಯಾಗಿ ಇರುತ್ತಾಳೆ ಎಂದು ತಿಳಿಯಿತು. ಆ ಆಂಟಿ ನನಗೆ ತಿಳಿದವರೆಗೆ ಅವಳ ಗಂಡನನ್ನು ಬಿಟ್ಟರೆ ಯಾರ ಹತ್ತಿರವೂ ಕೇಸಿಕೊಂಡಿಲ್ಲ. ಆದರೆ ಹೇಗೆ ಅವಳನ್ನು ಪರಿಚಯ ಮಾಡಿಕೊಂಡು ಕೆಯ್ಯುವುದರವರೆಗೂ ಹೋಗುವುದು ಎಂದು ಯೋಚಿಸಿದೆ. ಅವಳ ಬಗ್ಗೆ ಅಲ್ಲಿನ ಅಕ್ಕಪಕ್ಕದವರತ್ತಿರ ವಿಚಾರಿಸಿದೆ. ಒಂದು ಶಾಕ್ ನ್ಯೂಸ್ ಅಂದರೆ ಅವಳು ನಮ್ಮ ಕಂಪನಿಯಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡಿದ್ದಾಳೆ ಎಂದು ತಿಳಿಯಿತು. ಹಾಗೆ ತಿಳಿದ ಕೂಡಲೇ ಅವಳು ಅಂಗಡಿಗೆ ಹೋಗಿದ್ದಾಗ ಅವಳಿಗೆ ಹಾಯ್ ಹೇಳಿ, ಹಾಗೆ ನಾನು ಕೂಡ ಅವಳು ಅಪ್ಲೈ ಮಾಡಿದ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವೆ ಎಂದು ಹೇಳಿದೆ. ಅವಳಿಗೆ ಬಹಳ ಖುಷಿಯಾಯಿತು. ಹಾಗೆಯೇ ಅವಳನ್ನು ರೆಕಮೆಂಡ್ ಮಾಡಬೇಕೆಂದು ಕೇಳಿಕೊಂಡಳು. ಹಾಗೆ ಮಾಡುವುದಾಗಿ ಹೇಳಿ ಕೊನೆಗೆ ಅವಳಿಗೆ ಕೆಲಸ ಸಿಕ್ಕಿತು. ಹಾಗೆ ಆ ಮಲ್ಲು ಆಂಟಿ ಮನೆಗೆ ಹೋಗೋದು ಬರೋದು ಅಂತ 1 ವಾರ ಮಾಡುತ್ತಿದ್ದೆ. ಒಂದು ಭಾನುವಾರದ ದಿನ ಅವಳು ಮನೆಯಲ್ಲಿ ಒಳಗೆ ಚಿಲಕ ಹಾಕಿಕೊಂಡು ನಾನು ಎಷ್ಟು ಬಾರಿ ಬಾಗಿಲು ತಟ್ಟಿದರೂ ತೆಗೆಯಲಿಲ್ಲ. ಹಾಗೆ ಕಿಟಕಿಯಿಂದ ಇಣುಕಿ ನೋಡಿದರೆ ಅವಳು ಬೆಡ್ರೂಮ್ನಲ್ಲಿ ಬೆತ್ತಲೆಯಾಗಿ ಮಲಗಿ ತುಲ್ಲಿನ ಒಳಗೆ ಕ್ಯಾರೆಟ್ ಹಾಕಿ ತುರುಕಿಕೊಳ್ಳುತ್ತಿದ್ದಳು. ನನಗೆ ಚೂಲು ಹತ್ತಿತು. ಹಾಗೆ ತಡೆಯಲಾರದೆ ಬೆಡ್ರೂಮ್ ಕಿಟಕಿಯನ್ನು ಬಡಿದೆ. ಅವಳು ಹೆದರಿಕೊಂಡು ಯಾರು ಎಂದು ಕಿರುಚಿಕೊಂಡಳು. ನನಗೆ ಭಯವಾಯಿತು. ಆಗ ತಕ್ಷಣ ಬಾಗಿಲ ಹತ್ತಿರ ಬಂದು ನಾನೇ ರವಿ ಎಂದೆ. ಆಗ ಅವಳು ಸರಸರನೆ ಒಂದು ನೈಟಿ ಹಾಕಿಕೊಂಡು ಬಾಗಿಲು ತೆಗೆದಳು. ನಾನು ಏನೂ ತಿಳಿಯದ ಹಾಗೆ ಸುಮ್ಮನೆ ಒಳಗೆ ಹೋದೆ. ಹಾಗೆ ಅವಳು ಅಡುಗೆ ಮನೆ ಒಳಗೆ ಟೀ ಮಾಡಿಕೊಂಡು ಬಂದು ನನಗೆ ಕೊಟ್ಟಳು. ನಾನು ಕುಡಿದು ಹಾಗೆ ಮಾತನಾಡಿಸುತ್ತಿದ್ದೆ. ನಾನು ಹಾಗೆ ಮಾತನಾಡಿಸುತ್ತಾ ಆ ಬೆಡ್ರೂಮ್ನಲ್ಲಿ ಏನು ಮಾಡುತ್ತಿದ್ದೀರಿ ಎಂದು ಕೇಳಿದೆ. ಅದಕ್ಕೆ ಆ ಮಲ್ಲು ಆಂಟಿ ನೀವು ನಾನು ಏನು ಮಾಡುತ್ತಿದ್ದೆ ಎಂದು ನೀವು ನೋಡಿದ್ದೀರಾ ಅಂತ ನನಗೆ ಗೊತ್ತು. ಪರವಾಗಿಲ್ಲ ಬಿಡಿ, ನನಗೆ ಬಹಳ ಚೂಲಾಗಿತ್ತು. ನನ್ನ ಯಜಮಾನೂ ಇಲ್ಲ, ಇದ್ದಿದ್ದರೆ ಅವರು ನನ್ನ ಆಸೆ ಪೂರೈಸುತ್ತಿದ್ರು ಎಂದಳು. ಹಾಗೆ ನನ್ನನ್ನು ಗುರಾಯಿಸುತ್ತಾ ಇದ್ದಳು. ನಾನು ಹಾಗೆ ಅವಳ ಮೊಲೆಯನ್ನು ಗುರಾಯಿಸುತ್ತಿದ್ದೆ. ಹಾಗೆ ಅವಳ ಮೊಲೆಯಿಂದ ಕೆಳಗೆ ಬಂದು ಅವಳ ತುಲ್ಲು ಹೇಗಿರಬಹುದು ಅಂತ ಯೋಚಿಸುತ್ತಿದ್ದೆ. ಹಾಗೆ ಅವಳತ್ತಿರ ಹೋಗಿ ಅವಳ ಮೈಯನ್ನು ಮುಟ್ಟಿದೆ. ಕೇಳಬೇಕೆ? ಅವಳಿಗೂ ಇನ್ನಷ್ಟು ಚೂಲು ಹತ್ತಿ ನನಗೆ ಕಿಸ್ ಹೊಡೆದು ಹಾಗೆ ಬೆಡ್ರೂಮಿಗೆ ಕರೆದುಕೊಂಡು ಹೋದಳು. ಹಾಗೆ ಅವಳು ಮಂಚದಲ್ಲಿ ಹಾಗೆಯೇ ಮಲಗಿಕೊಂಡು ನನ್ನನ್ನು ಬಾ ಎಂದು ಕರೆದಳು. ನಾನು ಹೋಗಿ ಹಾಗೆ ಅವಳ ಪಕ್ಕದಲ್ಲಿ ಮಲಗಿ ಅವಳನ್ನು ತಬ್ಬಿಕೊಂಡು ಹಾಗೆಯೇ ಅವಳ ನೈಟಿಯನ್ನು ಮೇಲಕ್ಕೆ ಎತ್ತಿದೆ. ಅವಳು ಅದನ್ನು ಹಾಗೆಯೇ ಬಿಚ್ಚಿ ಪೂರ್ತಿ ಬೆತ್ತಲೆಯಾದಳು. ನಾನು ಅವಳ ಮೊಲೆಗಳನ್ನು ಚೆನ್ನಾಗಿ ಹಿಸುಕಿದೆ. ಅವಳು ಆ ಆ ಆ ಹಾ ಎಂದು ಶಬ್ದ ಮಾಡಿದಳು. ಹಾಗೆಯೇ ಅವಳ ಮೊಲೆಗಳನ್ನು ಚೀಪುತ್ತಲೇ ಅವಳಿಗೂ ಇನ್ನಷ್ಟು ಚೂಲು ಹತ್ತಿತು. ಹಾಗೆಯೇ ಅವಳ ಮೊಲೆಗಳಿಂದ ಸಾಲಾಗಿ ಮುತ್ತುಗಳನ್ನು ಕೊಡುತ್ತಾ ತುಲ್ಲಿಗೂ ಮುತ್ತು ಕೊಟ್ಟೆ. ಇನ್ನಷ್ಟು ಶಬ್ದ ಮಾಡಿದಳು. ನನಗೆ ಇನ್ನಷ್ಟು ಚೂಲು ಹತ್ತಿತು. ಹಾಗೆಯೇ ಆ ಮಲ್ಲು ಆಂಟಿ ರಫಿಯಾಳ ಕಾಲನ್ನು ಅಗಲಿಸಿ ಅವಳ ತುಲ್ಲಿನಲ್ಲಿ ಕೈ ಹಾಕಿ ಉಜ್ಜಿದೆ. ಮತ್ತು ನನ್ನ ಬೆರಳುಗಳನ್ನು ಅವಳ ತುಲ್ಲಿನ ಒಳಗೆ ಬಿಟ್ಟು ಬೆರಳಲ್ಲೇ ಕೆಯ್ಯುತ್ತಿದ್ದೆ. ಅವಳ ತುಲ್ಲು ಮದುವೆಯಾಗಿದ್ದರೂ ಬಿಗಿಯಾಗಿಯೇ ಇತ್ತು. ಅವಳು ಹಾಗೆ ಎದ್ದು ನನ್ನ ಬಟ್ಟೆಗಳನ್ನು ಬಿಚ್ಚಿದಳು. ಆಗ 6-7 ಇಂಚ್ ನಿಗುರಿ ನಿಂತಿದ್ದ ನನ್ನ ತುಣ್ಣೆಯನ್ನು ಕೈಯಿಂದ ಹಿಸುಕಿ ಹಾಗೆ ಚೀಪಿದಳು. ನನಗೆ ಇಂತಹ ಸುಖ ಯಾವಾಗಲೂ ಸಿಕ್ಕಿರಲಿಲ್ಲ. ಹಾಗೆ ಚೀಪುತ್ತಿದ್ದ ಹಾಗೆಯೇ ನನ್ನ ತುಣ್ಣೆಯನ್ನು ಪೂರ್ತಿಯಾಗಿ ಅವಳ ಬಾಯಿಯ ಒಳಗೆ ಬಿಟ್ಟುಕೊಂಡು ಜೋರಾಗಿ ಉಣಿದಳು. ನನಗೆ ಎಲ್ಲಿ ಈಗಲೇ ಲೀಕ್ ಆಗಿಬಿಡುವುದೋ ಎನಿಸಿತು. ಆಗ ನಾನು ಅವಳ ಮೇಲೆ ಮಲಗಿ ಹಾಗೆ ತಬ್ಬಿ ಉರುಳಾಡಿದೆ. ಅವಳಿಗೆ ಇನ್ನಷ್ಟು ಚೂಲು ಹತ್ತಿ ಬಾ ಬೇಗನೆ ನಿನ್ನದನ್ನು ತುರುಕು ಎಂದಳು. ಆಗ ಅವಳ ಕಾಲುಗಳನ್ನು ಅಗಲಿಸಿ ಅವಳ ತುಲ್ಲಿನ ಒಳಗೆ ನನ್ನ ತುಣ್ಣೆಯನ್ನು ಬಿಟ್ಟೆ. ಅವಳು ಆ ಆ ಅ ಆಂ ಎಂದು ಶಬ್ದ ಮಾಡುತ್ತಿದ್ದಳು. ಹಾಗೆ ನಾನು ಜೋರಾಗಿ ಕೆಯ್ಯುತ್ತಿದ್ದೆ.
ಅವಳ ತುಲ್ಲಿನ ಒಳಗೆ ನನ್ನ ತುಣ್ಣೆಯೂ ಇದ್ದಂತೆಯೇ ಹಾಗೆಯೇ ಉರುಳಾಡಿದೆ. ಹಾಗೆಯೇ ಆ ಮಲ್ಲು ಆಂಟಿ ತಿಕ್ಕದಲ್ಲಿ ಬೆರಳುಗಳನ್ನು ಬಿಟ್ಟೆ. ಹಾಗೆ ಅವಳು ಮಂಚದಿಂದ ಇಳಿದು ಬಗ್ಗಿ ನಿಂತುಕೊಂಡಳು. ನಾನು ಆಗ ಅವಳ ತಿಕ್ಕದಲ್ಲಿ ನನ್ನ ತುಣ್ಣೆಯನ್ನು ಬಿಟ್ಟು ಕೇದೆ. ಮತ್ತೆ ಹಾಗೆ ಅವಳು ಮಂಚದಲ್ಲಿ ಮಲಗಿ ಕಾಲನ್ನು ಅಗಲಿಸಿಕೊಂಡಳು. ನನಗೆ ತೀರದ ದಾಹ. ಅವಳ ತುಲ್ಲಿನಲ್ಲಿ ನನ್ನ ತುಣ್ಣೆಯನ್ನು ಬಿಟ್ಟು ಇನ್ನಷ್ಟು ಜೋರಾಗಿ ಕೇದೆ. ಆಗ ರಪ್ ಎಂದು ರಸವು ಅವಳ ತುಲ್ಲಿನ ಒಳಗೆ ಹೋಯಿತು. ಆಗ ಸಮಾಧಾನವಾಯಿತು ನನಗೆ. ಹಾಗೆಯೇ ಅವಳನ್ನು ಮುತ್ತು ಇಡುತ್ತ ನಾನು ನನ್ನ ಬಟ್ಟೆಗಳನ್ನು ಹಾಕಿಕೊಂಡು ಅಲ್ಲಿಂದ ನನ್ನನ್ನು ಯಾರೂ ನೋಡದಂತೆ ಮೆಲ್ಲನೆ ನನ್ನ ಮನೆಗೆ ಹೋದೆ. ಹೀಗೆ ತುಂಬಾ ದಿನದ ಆಸೆ ನೆರವೇರಿತು. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಇದೇ ರೀತಿ ಮತ್ತಷ್ಟು ಮೈಂಡ್ ರಿಲೀಫ್ ಗೆಕ್ ಸ್ಟೋರಿಗಳಿಗೆ ಈ ನಮ್ಮ ಗೆಕ್ ಸ್ವಪ್ನ ದೇವತೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.